ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನವೇ ಆಗೋಯಿತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಅದಕ್ಕೆ ಇವತ್ತೊಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಒಂದು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ. ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋವಂಥ ಒಂದು ಇನ್ಫಾರ್ಮೇಷನ್ ಅಂತಂದರೆ, ಅಗಸೆ ಬೀಜದಿಂದ ಕೂದಲು ಉದುರೋದು ತಪ್ಪುತ್ತೆ, ಹಾಗೆ ದಟ್ಟವಾಗಿ ಬೆಳೆಯುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನು ಬೇಡ ಗೈಸ್, ಅಗಸೆ ಬೀಜ ಒಂದಿದ್ರೆ ಸಾಕು. 2 ವರ್ಷದಲ್ಲಿ ನೀವು ಟ್ರೈ ಮಾಡಿ ಫಾಲೋ ಮಾಡ್ತಾ ಇದ್ರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ. ನಾನು ಹಿಂದೆ ಒಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸತಿ ಫ್ರೀ ಇದ್ದಾಗ ಬೇಕಾದ್ರೆ ಚೆಕ್ ಮಾಡಿ. ಖಂಡಿತವಾಗ್ಲೂ ನಾನು ಕೂಡ 2 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಸ್ಕೊಂಡಿದ್ದೆ ಕೂದಲನ್ನ. ನಾನು ಶೋಲ್ಡರ್ ಲೆಂತ್ ತನಕ ಕಟ್ ಮಾಡಿಸಿ ಅದಾದಮೇಲೆ ಮತ್ತೆ ರೀಗ್ರೋತ್ ಮಾಡಿ ಪೂರ್ತಿ ಲೆಂತ್ ತನಕನೇ ಸುಮಾರು ಒಂದು 14 ಇಂಚ್ ತನಕನೂ ನಾನು ಬೆಳೆಸಿದ್ದೀನಿ. ಒಂದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಈಗ ಬೇರೆ ಸ್ವಲ್ಪ ಡಸ್ಟಿ ಸಮ್ಮರ್ ಆಗಿರೋದ್ರಿಂದ ಹೇರ್ ಕೇರ್ ತುಂಬಾ ಮುಖ್ಯ. ತುಂಬ ಚೆನ್ನಾಗಿ ಹೇರ್ ಕೇರ್ ಮಾಡ್ತಾ ಬಂದರೆ, ಫಾಲೋ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ಇನ್ನು ಅಗಸೆ ಬೀಜದಿಂದ ಯಾವ್ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ನೋಡೋದಾದರೆ, ಅಗಸೆ ಬೀಜದಿಂದ ಅದೊಂದೇ ಸಾಕು ನಿಮಗೆ. ಅದರಲ್ಲಿ ಜೆಲ್ ಸಿಗುತ್ತೆ ನಿಮಗೆ. ಅಗಸೆ ಬೀಜನ ಪೂರ್ತಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೀವು ಅದು ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಕೂದಲು ಕರ್ಲಿ ಆಗುತ್ತೆ. ತುಂಬಾ ಯೂಸ್ಫುಲ್ ಇದೆ ಗೈಸ್. ಮೊದಲಿಗೆ ಅಗಸೆ ಬೀಜನ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಓವರ್ ನೈಟೇ ನೆನೆಸಿಡಿ. ಅದ್ರ ಜೊತೆ ಏನೂ ಬೇಡ, ಇದೊಂದೇ ಸಾಕು. ಓವರ್ ನೈಟ್ ನೆನೆಸಿದ್ದಾದಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ನಿಮ್ಮ ಕೂದಲು ಕ್ವಾಂಟಿಟಿ ನೋಡ್ಕೊಳ್ಳಿ. ತುಂಬ ಉದ್ದ ಇದ್ದು ತೆಳ್ಳಗಿತ್ತು ಅಂತಂದರೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟು ನೆನೆಸಿಡಿ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಎಲ್ಲೂ ಕೂಡ ತರಿ ಅಂತ ಅನ್ನಿಸ್ಬಾರ್ದು. ಚೆನ್ನಾಗಿ ನುಣ್ಣಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ಆ ಪೇಸ್ಟನ್ನು ನೀವು ಹೇರ್ ವಾಶ್ ಮಾಡೋ ದಿನ ಅಂತಂದರೆ, ನೀವು ಓವರ್ ನೈಟ್ ನೆನೆಸಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ ಪೇಸ್ಟನ್ನು ನೀವು ಹೇರ್ಗೆ ನೀಟಾಗಿ ಅಪ್ಲೈ ಮಾಡಬೇಕು. ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿ. ಮಸಾಜ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ನಿಮಗೆ ಆಯಿಲ್ ಬೇಕು ಅಂತಂದರೆ ನಾವು ಪೂರ್ತಿ ಹೀಗೆ ಡ್ರೈ ಆಗಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದಿಲ್ಲ, ಆಯಿಲ್ ಹಚ್ಕೊಂಡು ಅಪ್ಲೈ ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಫಸ್ಟಿಗೆ ನೀವು ಯಾವುದು ಹೇರ್ ಆಯಿಲ್ನ ಬಳಸ್ತೀರೋ ಆ ಹೇರ್ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ಒಂದು 5 ಮಿನಿಟ್ ಮಸಾಜ್ ಮಾಡಿಬಿಡಿ. ಅದಾದಮೇಲೆ ನೀವು ಈ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ, ಈ ಪೇಸ್ಟನ್ನು ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿದ್ದಾದಮೇಲೆ ಒಂದು 30 ಮಿನಿಟ್ ಬಿಟ್ಬಿಡಿ ಸಾಕು. 30 ಮಿನಿಟ್ಸ್ ಬಿಟ್ಟಾದಮೇಲೆ ಹೇರ್ ವಾಶ್ ಮಾಡಿ, ನೀಟಾಗಿ ಹೇರ್ ವಾಶ್ ಮಾಡಿ. ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋ ಬದಲು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ, ಇಲ್ಲಾಂದರೆ ಕಂಪ್ಲೀಟಾಗಿ ತಣ್ಣೀರಲ್ಲೂ ಹೇರ್ ವಾಶ್ ಮಾಡ್ಬೋದು. ಈ ರೀತಿ ನೀವು ವಾರಕ್ಕೆ 1 ಸತಿ ಇಲ್ಲಾಂತಂದರೆ ಮ್ಯಾಕ್ಸಿಮಮ್ 2 ಸತಿ ಅಪ್ಲೈ ಮಾಡಬೇಕಾಗುತ್ತೆ. ಆಗಲಿಲ್ಲ ಅಂತಂದರೆ 1 ಸತಿ ಅಪ್ಲೈ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ನೀಟಾಗಿ ಫಾಲೋ ಮಾಡ್ತಾ ಬನ್ನಿ. ಕೇವಲ 1 ವರ್ಷದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ಇದ್ರ ಜೊತೆಗೆ ಅಂದರೆ ಈ ಹೇರ್ ಪ್ಯಾಕ್ ಹಾಕಿದ್ರೆ ನಿಮಗೆ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಅಂತಂದರೆ ನಿಮಗೆ ಯಾವುದೇ ರೀತಿ ಡ್ಯಾಂಡ್ರಫ್ ಆಗಲಿ ಅಥವಾ ಕೂದಲು ಡ್ಯಾಮೇಜ್ ಆಗಲಿ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ. ಇನ್ನು ಕೂದಲು ಕಪ್ಪಾಗಬೇಕು ಅಂತಂದರೆ ಈ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಓವರ್ ನೈಟೇ ನೆನೆಸಿಡಿ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಅದ್ರ ಜೊತೆಗೆ ಈರುಳ್ಳಿ ಸಿಪ್ಪೆ, ಮಾಮೂಲಿ ಆ್ಯಸ್ ಯೂಶ್ವಲ್ ಮನೇಲಿ ಎಲ್ಲರ ಮನೆಯಲ್ಲೂ ಈರುಳ್ಳಿ ಇದ್ದೇ ಇರುತ್ತೆ. ಈರುಳ್ಳಿ ಸಿಪ್ಪೆನ 1 ಹಿಡಿ ಆಗೋಷ್ಟು ಅಥವಾ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ 1 ಕಡ್ಡಿ ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ನೀಟಾಗಿ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ನೀವು ವಾರಕ್ಕೆ 1 ದಿನ ನೀಟಾಗಿ ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇದೆ ಅಲ್ಲಿ ತನಕನೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ದಾದಮೇಲೆ ಆ್ಯಸ್ ಯೂಶ್ವಲ್ ಒಂದು 30 ಮಿನಿಟ್ ಹಾಗೆ ಬಿಟ್ಟುಬಿಡಿ. ಅದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ರಟ್ ಥರ ಅನಿಸುತ್ತೆ. ಅಗಸೆ ಬೀಜ ಜಿಗಿಟಿರೋದ್ರಿಂದ ರಟ್ ಥರ ಅಂತ ಅನಿಸುತ್ತೆ. ಅದಾದಮೇಲೆ ನೀವು ನೀಟಾಗಿ ಹೇರ್ ವಾಶ್ ಮಾಡಿ. ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿದ್ರೆ ಬೆಟರು. ಆದರೆ ಕೆಲವರಿಗೆ ತಣ್ಣೀರು ಆಗಲ್ಲ, ಕೋಲ್ಡ್ ಆಗುತ್ತೆ ಅಂತ ಚಾನ್ಸಸ್ ಇದೆ ಅಂತ ಅನ್ನೋದಾದರೆ ನೀವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಆಗಿದ್ದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಯಾವುದೇ ರೀತಿ ಡ್ರೈಯರ್ನ ಯೂಸ್ ಮಾಡಬೇಡಿ. ಖಂಡಿತವಾಗ್ಲೂ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡಲ್ಲ ಅದು. ಎಲ್ಲರೂ ರೇರಾಗಿ ಯೂಸ್ ಮಾಡಿ. ತುಂಬ ಎಮರ್ಜೆನ್ಸಿ ಇದೆ ಬೇಕು ಅನ್ನುವಾಗ ಮಾತ್ರ ಡ್ರೈಯರ್ ಯೂಸ್ ಮಾಡಿ. ಇಲ್ಲಾಂತಂದರೆ ನೀವು ನ್ಯಾಚುರಲ್ ಆಗೇ ಡ್ರೈ
ಮಾಡ್ಕೊಳ್ಳೋದ್ರಿಂದ ಕೂದಲಿಗೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಹೇರ್ ಪ್ಯಾಕ್ನ ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಹಾಕಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ 3 ತಿಂಗಳಲ್ಲಿ ರಿಸಲ್ಟ್ನ ಕಾಣ್ಬೋದು ನೀವು. ಇನ್ನು ಡ್ಯಾಂಡ್ರಫ್ ಜಾಸ್ತಿ ಇದೆ, ಅದಕ್ಕೆ ಏನು ಮಾಡ್ಬೋದು ಅಂತ ಅನ್ನೋದಾದರೆ ಅಗಸೆ ಬೀಜದಿಂದನೂ ಕೂಡ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಬೋದು. ಹೇಗೆ ಅಂತಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದಕ್ಕೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಸೇರಿಸಿ, ನೀವೆಷ್ಟು ಕ್ವಾಂಟಿಟಿಯಲ್ಲಿ ಅಗಸೆ ಬೀಜ ತೊಗೊಳ್ತೀರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ಳಿ. ಅದಕ್ಕೆ ಅಟ್ಲೀಸ್ಟ್ ನೀವು 1 ಲೀಟ್ರ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡಿ, ಒಂದು 3 ಗ್ಲಾಸ್ ಆಗೋಷ್ಟು, ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಅದನ್ನು ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನ ಸ್ಟವ್ ಮೇಲೆ ಇಟ್ಟು ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಯೋ ಹಂತದಲ್ಲೇ 1 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಕಮ್ಮಿ ಉರಿ ಕೊಟ್ಟು ಕುದಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ, ಜೊತೆಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಮೆಂತ್ಯ ಕಾಳು ಮತ್ತು ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸಿದೆಲ್ಲ ಆದಮೇಲೆ ಇಮ್ಮಿಡಿಯೇಟ್ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಇಮ್ಮಿಡಿಯೇಟು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಅಗಸೆ ಬೀಜ ಸ್ವಲ್ಪ ಜಿಗಟಿರೋದ್ರಿಂದ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ. ನೀವು ಲೇಟಾಗಿ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಬಿಸಿ ಇದ್ದರೂ ಪರವಾಗಿಲ್ಲ, ಇಮ್ಮಿಡಿಯೇಟು ಫಿಲ್ಟರ್ ಮಾಡಿ ಇಟ್ಬಿಡಿ ಅದನ್ನ. ಅದಾದಮೇಲೆ ಅದನ್ನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕೂಲ್ ಆಗಿದ್ದಾದಮೇಲೆ ನೀವು ಆ ಜೆಲ್ನ ಏನು ಮಾಡಿ ಹೇರ್ ವಾಶ್ ಮಾಡ್ತಿರಲ್ಲ, ಪ್ರತಿ ಬಾರಿ ಹೇರ್ ವಾಶ್ ಮಾಡಿದಾಗಲೂ ಕೊನೆಯಲ್ಲಿ ಬರುವಾಗ ಈ ಜೆಲ್ಲಿಂದ ಅಪ್ಲೈ ಮಾಡಿ, ಈ ಜೆಲ್ಲನ್ನ ಅಪ್ಲೈ ಮಾಡಿ ನೀಟಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿಬಿಡಿ. ಈ ರೀತಿ ನೀವು ವಾರಕ್ಕೆ 2 ಸತಿ ಮಾಡ್ತಾ ಬಂದರೆ 1 ತಿಂಗಳು ಇಲ್ಲಾಂದರೆ 2 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗುತ್ತೆ, ಆಮೇಲೆ ಕೂದಲು ಉದುರೋದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ವಾರಕ್ಕೆ 2 ಸತಿನಾದರೂ ನೀವು ಹೇರ್ ವಾಶ್ ಮಾಡಿ. ಇದರಿಂದ ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಏಕೆಂದರೆ ನೀವು ಹೇರ್ ವಾಶ್ ಮಾಡ್ದೇ ಹಾಗೆ ಬಿಡ್ತಾ ಬಂದರೆ ಪೂರ್ತಿ ಡಸ್ಟ್ ಎಲ್ಲ ಕೂತು ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಬರುತ್ತೆ. ಹಾಗಾಗಿ ವಾರಕ್ಕೆ 2 ಸತಿನಾದರೂ ನೀವು ಯಾವ ಹೇರ್ ಆಯಿಲ್ನ ಬಳಸ್ತೀರೋ ಅದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 10 to 20 ಮಿನಿಟ್ ಬಿಟ್ಟರು ಸಾಕು. ನೀವು ಓವರ್ ನೈಟ್ ಆಯಿಲ್ ಅಪ್ಲೈ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇರ್ ವಾಶ್ ಮಾಡಬೇಕು ಅನ್ನೋ ಯಾವುದೇ ರೂಲ್ಸು ಇಲ್ಲ. ಹಾಗಾಗಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಸ್ವಲ್ಪನಾದರೂ ಅಟ್ಲೀಸ್ಟ್ ನೆತ್ತಿಗಾರು ಹೇರ್ ಆಯಿಲ್ನ ಅಪ್ಲೈ ಮಾಡಿ. ಅದಾದಮೇಲೆ ನೀವು ಹೇಗೂ ಒಂದು ಹಾಫ್ ಆನ್ ಅವರ್ ಆದರೂ ನೀವೇನಾದರೂ ಒಂದು ವರ್ಕ್ ಮಾಡ್ತಾ ಇರ್ತೀರಿ, ಅದಾದಮೇಲೆ ಹೇರ್ ವಾಶ್ ಮಾಡೋದ್ರಿಂದ ನಿಮ್ಮ ಹೇರಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಮತ್ತು ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ಅಟ್ಲೀಸ್ಟ್ ನೀವು ಹೇರ್ ಪ್ಯಾಕ್ನ ಯೂಸ್ ಮಾಡೋಕ್ಕಾಗಲ್ಲ, ಹೇರ್ ಪ್ಯಾಕ್ ಮಾಡೋಷ್ಟು ಟೈಮ್ ಇರಲ್ಲ, ಹಾಗಾಗಿ ನಮ್ಮದು ಹೇರ್ ಗ್ರೋತ್ ಆಗ್ತಿಲ್ವೇನೋ ಅನ್ನೋ ಚಿಂತೆ ಎಲ್ಲ ಬೇಡ. ಅಟ್ಲೀಸ್ಟು ಹೇರ್ ಆಯಿಲ್ ಅಪ್ಲೈ ಮಾಡಿ ನೀಟಾಗಿ ಹೇರ್ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಬಿಡಿ ನ್ಯಾಚುರಲ್ ಆಗಿ. ಇದರಿಂದ ಕೂಡ ಕೂದಲು ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ. ಬರೀ ಹೇರ್ ಆಯಿಲಿಂದನೂ ಕೂಡ ಉದ್ದವಾಗಿ ಬೆಳೆಯುತ್ತೆ. ಇನ್ನೂ ಚೆನ್ನಾಗಿ ವಾಲ್ಯೂಮ್ ಬೇಕು, ತುಂಬ ಚೆನ್ನಾಗಿ ದಪ್ಪವಾಗಿ ಕಪ್ಪಾಗಬೇಕು ಕೂದಲು ಅಂಥವ್ರಿಗೆ ಈ ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಏನು ಹೇಳೋದು ಅಂತಂದರೆ, ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕರ್ಲ್, ಇವಾಗ ಟ್ರೆಂಡಿಂಗಲ್ಲಿರೋ ಹೇರ್ ಕರ್ಲ್ ಹೇರ್ನ ಹೇಗೆ ನ್ಯಾಚುರಲ್ ಆಗಿ ಮಾಡ್ಕೋಬೋದು ಅಂತಂದರೆ ಈ ಅಗಸೆ ಬೀಜದಿಂದ ಖಂಡಿತವಾಗ್ಲೂ ಸಾಧ್ಯ. ಅದು ಏನಿಲ್ಲ, ತುಂಬಾ ಸಿಂಪಲ್ಲು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ನೀವು 2 ಗ್ಲಾಸ್ ಆಗೋಷ್ಟು ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ. ಅದು ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ನೀವು 2 ಗ್ಲಾಸ್ ನೀರು ಹಾಕಿರೋದ್ರಿಂದ 1 ಗ್ಲಾಸ್ ಆಗೋಷ್ಟು ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ, 1 ಗ್ಲಾಸ್ ಆಗೋಷ್ಟು ರೆಡ್ಯೂಸ್ ಆಗುತ್ತೆ. ಇಮ್ಮಿಡಿಯೇಟು ಜೆಲ್ಲಾಗಿ ಕನ್ವರ್ಟ್ ಆದ ತಕ್ಷಣ ಇಮ್ಮಿಡಿಯೇಟು ನೀವು ಫಿಲ್ಟರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಅದಾದಮೇಲೆ ಅದನ್ನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಕೂಲ್ ಆದಮೇಲೆ ನೀವೇನು ಮಾಡಿ, ಹೇರ್ ವಾಶ್ ಮಾಡ್ತಿರಲ್ಲ ನೀವು ಹಾಗೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ನೀವು 1 ಸತಿ ಮಾಡಿದ್ರೆ 2 ದಿನನಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು. 2 ದಿನ ಅಷ್ಟೇ, ಅದಾದಮೇಲೆ ತುಂಬ ಸ್ಮೆಲ್ ಬಂದುಬಿಡುತ್ತೆ. ನೀವು ಹೇರ್ ವಾಶ್ ಮಾಡ್ತೀರಾ, ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ತೀರಲ್ಲ, ಹೇರ್ ವಾಶ್ ಮಾಡಿದಾದಮೇಲೆ ಕೊನೆಯಲ್ಲಿ ಬರುವಾಗ ನೀವು ಈ ಜೆಲ್ನ ನೀಟಾಗಿ ತಲೆನ ಪೂರ್ತಿ ಉಲ್ಟಾ ಬಗ್ಗಿಸ್ಕೊಂಡು ನೀಟಾಗಿ ಹೇರ್ಗೆ ಅಪ್ಲೈ ಮಾಡಿ, ಅಥವಾ ಸೈಡ್ಗೆ ಬಿಟ್ಕೊಂಡು ಹೇರಿಗೆ ಮಾತ್ರ ಹೀಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದಾದಮೇಲೆ ಯಾವುದೇ ರೀತಿ ಹೇರ್ ವಾಶ್ ಮಾಡಬೇಡಿ. ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ಅದನ್ನ ಹಾಗೆ ನ್ಯಾಚುರಲಾಗಿ ಡ್ರೈ ಆಗೋದಕ್ಕೆ ಬಿಡ್ಬೋದು. ಯಾವುದೇ ರೀತಿ ಕೂಮ್ ಮಾಡಬಾರ್ದು, ಇದು ಕೂಡ ಕಂಡೀಷನ್ನು. ಯಾವುದೇ ರೀತಿ ಹೇರ್ ವಾಶ್ ಮಾಡಬಾರ್ದು, ಹಾಗೆ ಯಾವುದೇ ರೀತಿ ಕೂಮ್ ಮಾಡಬಾರ್ದು. ವೆಟ್ ಹೇರಲ್ಲೇ ನೀವು ಹೇರ್ ವಾಶ್ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಹೇರ್ನ ವೆಟ್ ಮಾಡಿಕೊಂಡು ಈ ರೀತಿಯಾಗಿ ಜೆಲ್ನ ಅಪ್ಲೈ ಮಾಡಿ. ಅದಾದಮೇಲೆ ನ್ಯಾಚುರಲ್ಲಾಗಿ ಡ್ರೈ ಆಗೋದಕ್ಕೆ ಬಿಡಿ. ಅಟ್ಲೀಸ್ಟ್ ಒಂದು 10 ಮಿನಿಟ್ ಡ್ರೈ ಆದರೂ ಸಾಕು. ಅದು ಕರ್ಲಂಗೆ ಇರುತ್ತೆ. ನೀವು ಬೇಕಾದರೆ ಕೈಯಲ್ಲಿ ಅದನ್ನ ಕರ್ಲ್ ಥರ ಹೀಗೆ ರೋಲ್ ಮಾಡ್ಕೊಬೋದು. ಯಾವುದೇ ರೀತಿ ಡ್ರೈಯರ್ ಯೂಸ್ ಮಾಡಬೇಡಿ, ಯಾವುದೇ ರೀತಿ ಕರ್ಲ್ ಮಿಷಿನ್ ಕೂಡ ಯೂಸ್ ಮಾಡಬೇಡಿ. ನೀವು ಈ ರೀತಿ ಮಾಡೋದ್ರಿಂದ ನ್ಯಾಚುರಲಾಗಿ ಕರ್ಲ್ ಹೇರು ನೀವು ತೊಗೊಳ್ಬೋದು, ನೋಡ್ಬೋದು. ನಿಮ್ಗೆಲ್ಲಾದರೂ ಪಾರ್ಟಿಗೆ, ಫಂಕ್ಷನ್ಗೆ ಎಲ್ಲರೂ ಔಟ್ಸೈಡ್ ಹೋಗಬೇಕು ಅಂತಂದರೆ 1 ಅವರ್ ಬಿಫೋರು ಈ ರೀತಿಯಾಗಿ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೂ ಕೂಡ ನ್ಯಾಚುರಲಾಗಿ ಕರ್ಲ್ ಹೇರು ನೀವು ನೋಡ್ಬೋದು.
ಇನ್ನು ಇದಿಷ್ಟು ಅಗಸೆ ಬೀಜದಿಂದ ತುಂಬಾ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.